ಮೇಡಮ್, ಈಗ ತುಂಬ ಟ್ರಾಫಿಕ್ ಇದೆ. ನಾನಲ್ಲಿಗೆ ತಲುಪಲು 10 ನಿಮಿಷ ಬೇಕು. ಸರಿ ಅಣ್ಣ, ಆದಷ್ಟು ಬೇಗ ಬನ್ನಿ. ಓ ರಾಮ, ಈ ಕಸ್ಟಮರ್ ಕೂಡ ಸರಿ. ಇಲ್ಲಿ ಇಷ್ಟು ಟ್ರಾಫಿಕ್ ಮತ್ತು ಅಲ್ಲಿ ಫೋನ್ ಕೂಡ ತಗೊಳ್ತಿಲ್ಲ. ಆಯ್ತಲ್ಲ, ಈಗ ಫೋನ್ ಕೂಡ ಸಿಗ್ತಿಲ್ಲ. ಈ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡಿದರೆ ನನ್ನ ಇವತ್ತಿನ ಟ್ರಿಪ್ ಕಮ್ಮಿ ಆಗುತ್ತೆ, ನನಗೇನೆ ನಷ್ಟ. ಇದಕ್ಕಿಂತ ನಾನು ಟ್ರಿಪ್ ಸ್ಟಾರ್ಟ್ ಮಾಡೋದೇ ಒಳ್ಳೆಯದು. ಅಣ್ಣಾವ್ರೆ, ನೀವಿನ್ನೂ ತಲುಪಲಿಲ್ವಾ? ಮೇಡಮ್, ನಿಮ್ಮ ಫೋನ್ ಸಿಗ್ತಿರ್ಲಿಲ್ಲ. ನೀವು ಬೇರೆ ಗಾಡಿಯನ್ನು ಬುಕ್ ಮಾಡಿ. ಇದು ಹೋಯ್ತು ನಿಮ್ಮ ಕಂಪ್ಲೇಂಟ್ ಮತ್ತು ನಿಮ್ಮ ಸಂಪಾದನೆ ಕೂಡ. ನೆಚ್ಚಿನ ಊಬರ್ ಪಾರ್ಟ್ನರ್. ಕಸ್ಟಮರ್ ಗಾಡಿನಲ್ಲಿ ಕುಳಿತುಕೊಳ್ಳದಿದ್ದರೆ ಯಾವ ಟ್ರಿಪ್ ಅನ್ನು ಸ್ಟಾರ್ಟ್ ಅಥವಾ ಎಂಡ್ ಮಾಡಲು ಸಾಧ್ಯವಿಲ್ಲ. ಇದು ಮೋಸವಾಗುತ್ತದೆ. ಈ ಕಂಪ್ಲೇಂಟ್ ಕಸ್ಟಮರ್ ಆಪ್ ಮೂಲಕ ಊಬರ್ಗೆ ಕಳಿಸುತ್ತೇವೆ. ಹೀಗೆ ಮಾಡುವುದರಿಂದ ನಿಮ್ಮ ಡ್ಯೂಟಿ ಕಮ್ಮಿ ಆಗುವುದು ಅಲ್ಲದೆ ನಿಮ್ಮ ಸಂಪಾದನೆ ಮೇಲೆ ಕೂಡ ಪ್ರಭಾವ ಬೀಳುತ್ತದೆ. ಹೀಗೆ ತಪ್ಪು ಮಾಡುವುದರಿಂದ ನಿಮ್ಮ ಅಕೌಂಟ್ ಕೂಡ ರದ್ದು ಆಗಬಹುದು. ಗಾಡಿಯಲ್ಲಿ ಕಸ್ಟಮರ್ ಕುಳಿತು ನೀವು ಸಹ ಎಲ್ಲ ರೀತಿಯಿಂದ ತಯಾರಾಗಿದ್ರೆ ಮಾತ್ರ ಟ್ರಿಪ್ ಸ್ಟಾರ್ಟ್ ಮಾಡಬಹುದು. ನೆನಪಿನಲ್ಲಿಡಿ, ಕಸ್ಟಮರ್ ಊಬರ್ನ ಮೇಲಿನ ಭರವಸೆಯಿಂದ ಪೇಟಿಎಂನಲ್ಲಿ ದುಡ್ಡು ಇಟ್ಟಿರುತ್ತಾರೆ. ನೀವು ಕಸ್ಟಮರ್ ಇಲ್ಲದೆ ಟ್ರಿಪ್ ಶುರು ಮಾಡಿದರೆ ಅವರ ದುಡ್ಡು ಪೇಟಿಎಂ ವಾಲೆಟ್ನಿಂದ ಕಟ್ ಆಗ್ತದೆ. ಹೀಗೆ ಮಾಡುವುದರಿಂದ ಕಸ್ಟಮರ್ನ ಊಬರ್ ಮೇಲಿನ ಭರವಸೆ ಕಮ್ಮಿಯಾಗುತ್ತದೆ. ಅವರು ಇನ್ನೊಮ್ಮೆ ಊಬರ್ಗೆ ಬರುವುದಿಲ್ಲ. ನೆನಪಿನಲ್ಲಿಡಿ, ಕಸ್ಟಮರ್ ಸಿಕ್ಕಲಿಲ್ಲ ಎಂದಾದರೆ ನಿಮ್ಮ ಟ್ರಿಪ್ ಸ್ಟಾರ್ಟ್ ಅಲ್ಲ ಕ್ಯಾನ್ಸಲ್ ಮಾಡಬೇಕು. ಜೊತೆಗೆ ಸರಿಯಾದ ಕಾರಣವನ್ನು ಊಬರ್ ಆ್ಯಪ್ನ ಮೂಲಕ ತಿಳಿಸಬೇಕು. ಆದ್ದರಿಂದ ನೆನಪಿನಲ್ಲಿಡಲಿ, ಕಸ್ಟಮರ್ ಇಲ್ಲದೆ ಟ್ರಿಪ್ ಸ್ಟಾರ್ಟ್ ಅಥವಾ ಎಂಡ್ ಮಾಡಬೇಡಿ. ಸರಿಯಾದ ರೀತಿಯಲ್ಲಿ ಟ್ರಿಪ್ ಪೂರ್ತಿಗೊಳಿಸಿ ಮತ್ತು ಸರ್ವಿಸ್ ನೀಡಿರಿ.